ಗ್ರಾಮದ ಕೊಳವೆ ಬಾವಿ ದುರಂತ ಪ್ರಕರಣ. ಸಾತ್ವಿಕ್ ದೇವರ ದಯೆಯಿಂದ ಬದುಕಿ ಬಂದಿದ್ದಾನೆ. 20 ಅಡಿ ಆಳಕ್ಕೆ ಹೋಗಿ ಸಾತ್ವಿಕ್ನನ್ನ ಅಲ್ಲಿ ರಕ್ಷಿಸಲಾಗಿದೆ. ಈಗ ಜಿಲ್ಲಾಧಿಕಾರಿಗಳೊಂದು ಆದೇಶವನ್ನು ಹೊರಡಿಸಿದ್ರು. 20 ಅಡಿ ಆಳ ತೋಡಿದ್ರಲ್ಲ, ಆ ಬಾವಿಯನ್ನ ಮುಚ್ಚಬೇಕಾದದ್ದು ಸತೀಶ್ ಅವರ ಕುಟುಂಬದವರೇ ಅಥವಾ ಸತೀಶ್ ಅವರೇ ಅನ್ನೋದು, ಯಾರು ಆ ಕೊಳವೆ ಬಾವಿಯ ಮಾಲೀಕರಿದ್ದಾರೆ ಅವರೇ ಮುಚ್ಚಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಾದ ನಂತರ ಈಗ ತೆರೆದ ಬಾವಿಯನ್ನು ಮುಚ್ಚುವಂತೆ ರೈತ ಸಂಘ ಒತ್ತಡ ಹಾಕ್ತಾ ಇದೆ. ಈಗಾಗಲೇ ಸತೀಶ್ ಸಾಕಷ್ಟು ಸಾಲ ಮಾಡಿಕೊಂಡಿದ್ದಾನೆ. ಬರದ ಹೊಡೆತಕ್ಕೆ ಬೋರ್ವೆಲ್ ಕೊರೆದರೂ ಕೂಡ ನೀರು ಸಿಕ್ಕಿಲ್ಲ ಅವರಿಗೆ. ಸಾತ್ವಿಕ್ ಕುಟುಂಬಕ್ಕೆ ಆಧಾರವಾಗಿರೋದು 3.5 ಎಕರೆ ಜಮೀನಷ್ಟೇ. ಅದರಲ್ಲಿ ಬಾವಿಯಾಗಿದ್ದು 1.5 ಎಕರೆ ಜಮೀನು ಹಾಳಾಗಿದೆ. ಬಾಲಕನನ್ನು ರಕ್ಷಿಸಲು ಅಗೆದ ಬಾವಿ ಜಿಲ್ಲಾಡಳಿತವೇ ಮುಚ್ಚಬೇಕು. ಜಿಲ್ಲಾಡಳಿತಕ್ಕೆ ಕುಟುಂಬಸ್ಥರು ಹಾಗೆ ರೈತ ಸಂಘ ಮನವಿಯನ್ನ ಮಾಡಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಕ್ಷಾಣ ಗ್ರಾಮದಲ್ಲಿ ಇತ್ತೀಚೆಗೆ ಸಾತ್ವಿಕ್ ಮುಜುಗೊಂಡ್ ಎಂಬ ಬಾಲಕ ಈ ಒಂದು ತೆರೆದ ಕೊಳವೆ ಬಾವಿಯಲ್ಲಿ ತಲೆ ಕೆಳಗಾಗಿ ಬಿದ್ದಂಥ ಪ್ರಕರಣ ನಾವೆಲ್ಲರೂ ನೋಡೀವಿ. ಆ ನಿಮಿತ್ತವಾಗಿ ಈಗಾಗಲೇ ರೈತರು ಸುಮಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ನಮಗೆ ಗೊತ್ತೈತಿ. ಈಗ ಇತ್ತೀಚೆಗೆ ಮುಂಗಾರು ಮತ್ತು ಹಿಂಗಾರು ಸಂಪೂರ್ಣ ಬರಗಾಲ ಆವರಿಸಿರೋದ್ರಿಂದ ಆ ಒಟ್ಟೆ ನೀರದಿರುವಂಥ ಪರಿಸ್ಥಿತಿಯಲ್ಲಿ ಸುಮಾರು 10 ಬೋರ್ಗಳನ್ನು ಕೊರೆದು 10-15 ಲಕ್ಷ ರೂಪಾಯಿಯನ್ನು ಸಾಲ ಮಾಡ್ಕೊಂಡಿರುವಂಥ ರೈತನಿಗೆ ಇತ್ತೀಚೆಗೆ ಜಿಲ್ಲಾಡಳಿತ ಏನಪ್ಪ ಅಂತಂದ್ರೆ ಅವ್ರ ಮೇಲೆ FIR ದಾಖಲು ಮಾಡಿ ಹಾಗೂ ಬೋರ್ವೆಲ್ ಕೊರೆದಂಥ ಈ ಒಂದು ಕಂಪ್ನಿ ಮೇಲೆ ಸದ್ಯಕ್ಕೆ FIR ಮಾಡ್ತೀನಿ ಅಂಥೇಳಿ ಒಂದು ಇತ್ತೀಚೆಗೆ ಪತ್ರಿಕೆಯಲ್ಲಿ ಅವರು ಹೇಳಿದ್ದಾರೆ. ಆ ಬೋರ್ವೆಲ್ ಕೊರೆದಂಥ ಮಾಲೀಕರ ಮೇಲೆ ಕಂಪ್ಲೇಂಟ್ ಮಾಡೋದು ಬರೋಬರಿ ಅದ. ಆದರೆ ಈ ರೈತರಿಗೆ ಏನಾಗತ್ತೆ ಅಂದ್ರೆ ಈಗಾಗಲೇ ಸುಮಾರು 10-15 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿರುವಂಥ ರೈತ ಇನ್ನು ಮೊನ್ನೆ ಆ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು ದೊಡ್ಡ ಪ್ರಮಾಣದ ಒಂದು ಗುಂಡಿಯನ್ನು ಅಗಿದ್ದಾರೆ. ಆ ಎಲ್ಲ ಮಣ್ಣು ಹೊಲದ ತುಂಬ ಸುಮಾರು 2.5 ಎಕರೆ ಹೊಲ ಅವನಿಗೆ, ಅದ್ರಾಗ 1.5 ಎಕರೆ ನೋಡಿ. ರಾಜಧಾನಿಯಲ್ಲಿ ಹೊಸ ತೊಡಕು. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಸ್ಪರ್ಧೆಯನ್ನ ಇಟ್ಟಿದ್ದಾರೆ. ಈ ಸ್ಪರ್ಧೆಯಲ್ಲಿ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನಾಟಿ ಕೋಳಿ ಸಾರು ಹಾಗೆ ರಾಗಿ ಮುದ್ದೆಯನ್ನ ಉಣ್ಣುವಂತ ಸ್ಪರ್ಧೆಯನ್ನ ಏರ್ಪಾಡು ಮಾಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಾಗಿ ಮುದ್ದೆ ಉಣ್ಣುವಂತ ಸ್ಪರ್ಧೆ ಇದು. ಕಳೆದ ಬಾರಿ 16 ಮುದ್ದೆ ತಿಂದು ಸ್ಪರ್ಧೆ ಗೆದ್ದಿದ್ದ ವ್ಯಕ್ತಿ ಮತ್ತೆ ಈ ಒಂದು ಸ್ಪರ್ಧೆಯಲ್ಲೇ ಭಾಗಿಯಾಗಿದ್ದಾರೆ. ಮಹಿಳೆಯರು ಕೂಡ ಮುದ್ದೆ ಉಣ್ಣುವಂತ ಸ್ಪರ್ಧೆಯಲ್ಲಿ ಭಾಗಿಯಾಗಿರುವಂಥದ್ದು. ಪುರುಷರ ವಿಭಾಗದಲ್ಲಿ ಮೊದಲ ಪ್ರಶಸ್ತಿ 20 kg ಹೋತ, ಹಾಗೆ 2ನೇ ಪ್ರಶಸ್ತಿಗೆ 20 kg ಟಗರು, 3ನೇ ಪ್ರಶಸ್ತಿಗೆ 10 ನಾಟಿ ಹುಂಜ ಕೂಡ ಸಿಗುತ್ತೆ. ನೋಡಿ, ಯಾರು ಸ್ಪರ್ಧೆ ಭಾಗವಹಿಸೋರಿದ್ರೆ ಭಾಗವಹಿಸಬಹುದು. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಪ್ರಶಸ್ತಿಗೆ 10 ನಾಟಿ ಕೋಳಿ ಸಿಗುತ್ತೆ, 2ನೇ ಪ್ರಶಸ್ತಿಗೆ 5 ನಾಟಿ ಕೋಳಿ ಸಿಗುತ್ತೆ, 3ನೇ ಪ್ರಶಸ್ತಿಗೆ 3 ನಾಟಿ ಕೋಳಿ ಸಿಗುವಂಥದ್ದು. ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೀತಾ ಇರುವಂತಹ ಸ್ಪರ್ಧೆ. ಪ್ರೋಗ್ರಾಮ್ ನಡೆಸ್ತಾ ಇರೋದೇ ನಮ್ಮ ಅಣ್ಣ ಅವರು. ಚೆನ್ನಾಗಿ ಲಾಸ್ಟ್ ಟೈಮ್ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸೊ ಹಾಗಾಗಿ ಲಾಸ್ಟ್ ಟೈಮ್ ಬರೋಕ್ಕಾಗಲಿಲ್ಲ. ಸೊ ಈ ಸಲ ಅಟ್ಲೀಸ್ಟ್ ನೋಡೋಣ, ಬರೋಣ, ಪಾರ್ಟಿಸಿಪೇಟ್ ಮಾಡಿ ನೋಡೋಣ ಅಂತಲೇ ಬಂದಿದ್ದೀವಿ. ಸೊ ನನ್ನ ಮಗಳಿಗೂ ಹೇಳಿದ್ದೀನಿ ನೀನು ಪಾರ್ಟಿಸಿಪೇಟ್ ಮಾಡು ಅಂತ. ಈ ಪ್ರೋಗ್ರಾಮ್ ನಡೆಸ್ತಾ ಇರೋದೇ ನಮ್ಮ ಅಣ್ಣ ಅವರು. ಚೆನ್ನಾಗಿ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದ ಪ್ರಯುಕ್ತ ಹೊಸ ತೊಡಕು ಪಂದ್ಯಾವಳಿ ಅಂತ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮು ಈ ಒಂದು ಬೆಂಗಳೂರು ಸಿಟಿಲಿ ಗ್ರಾಮೀಣ ಸೊಗಡಿನ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಯಶಸ್ಸು ಆಗುತ್ತೋ ಆಗಲ್ವೋ ಅಂತ ಅನುಮಾನದಿಂದ ಮಾಡಿದೋ ಸಕ್ಸಸ್ ಕಾಣ್ತು. ಲಾಸ್ಟ್ ಟೈಮು ಸುಮಾರು ಆಲ್ ಓವರ್ ಕರ್ನಾಟಕ 40 ಲಕ್ಷ ಜನ ಮೇಲ್ಪಟ್ಟು ವ್ಯೂ ಆಗಿತ್ತು. ಈಗ 2ನೇ ವರ್ಷ ಮಾಡ್ತಾ ಇದ್ದೀವಿ. ಈ ವಿಶೇಷ ಏನು ಅಂದರೆ ಮಹಿಳೆಯರಿಗೆ ಸಪ್ರೇಟ್ ವಿಭಾಗ ಇದೆ. ಆಲ್ರೆಡಿ ಮಹಿಳೆಯರು ಒಂದು 20ರಿಂದ 25 ಜನ ಹೆಸರು ಕೊಟ್ಟಿದ್ದಾರೆ. ನಾವು ಕುಣಗ್ಲಿಂದ ಬಂದಿದ್ದೀವಿ, ಇಲ್ಲೇ ಬೆಂಗಳೂರಲ್ಲೇ ಇರೋದು. ಈ ಬಾರಿ ಎಷ್ಟು ತಿನ್ಬೇಕಂತ ಪ್ಲಾನ್ ಮಾಡಿದ್ರು? ನೋಡೋಣ ಎಷ್ಟಾಯ್ತು ಅದು. ಲಾಸ್ಟ್ ಟೈಮ್ ಹೆಂಗಿತ್ತು ಅನುಭವ, ಹೆಂಗಿತ್ತು ನಿಮಗೆ? 7. ಎಲ್ಲಿಂದ ಬಂದಿರೋದು ನೀವು? ಇಲ್ಲೇ ಬೆಂಗಳೂರಲ್ಲೇ. ಇಲ್ಲೇ ಬೆಂಗಳೂರಲ್ಲೇನಾ? ಏನು ಹೇಳ್ತೀರಾ? ಎಷ್ಟು ತಿನ್ಬೇಕು ಅನ್ಕೊಂಡಿದ್ದೀರಾ?